ಇವೆಲ್ಲ ಕೆಟ್ಟೋಗ್ಬಿಟ್ಟಾವ, ಏನಿಲ್ಲ ಇವಾಗ ಮಳೆ ಕೊಳತು ಈ ರೀತಿ ಆಗ್ಬಿಟ್ಟಾವ ಕಾಯಿಲೆ. ಈಗ ನಿಮ್ಗೆ ಈ ಪರಿಸ್ಥಿತಿ ಬರಕ ಮೇನ್ ಮಳೆನೇ ಕಾರಣ. ಮಳೆ ಬಿಟ್ಟು ಬೇರೆ ಏನಿಲ್ಲ. ಮಳೆ ಬಿಟ್ಟು ಏನಿಲ್ಲ. ಒಂದು ಎಲ್ಲ ಇದು ಗುಡ್ಡಿ ಬಿದ್ದಂಗ ಇದೈತೆ. ಅವ್ರಿಗೆ ಹೊಲ್ದವ್ರಿಗೇನೋ ಲಾಸ್ ರೀ ಇದು. ನಮಗೂ ಆತದ ಇಲ್ರಿ ಬಿಸಿದ್ದು. ಅವ್ರು ಮಾರ್ಕೊಂಬಂದ್ರು ನಮ್ ಕೂಲಿ ಕೊಡಕ್ ಹೌದು. ಒಂದು 7-8 ಕೊಳ್ತೋಗ್ಯ ನೋಡ್ರಿ. ಇವ್ ನೋಡ್ರಿ ಎದಕ್ಕೂ ಬರಲ್ಲ, ಮಳೆ ಹೊಡೆದು ಈಗ ನಷ್ಟ ಆಗಿಬಿಟ್ಟೈತೆ. ಏನ್ ಮಾಡ್ಬೇಕ್ರಿ ಇದನ್ನ ಏನ್ ಆಗಕತ್ತ, ಒಂದ್ ಗಿಡಕ್ಕೊಂದ್ 10-15 ಇಷ್ಟೆಲ್ಲ ಆಗೈತ್ರಿ. ಮತ್ ಇದ್ ಏನ್ ಮಾಡಕ್ ಆಗಲ್ಲ. ಹಿಂಗ ಅಲ್ಲ ತಿಸ್ಕೊಂಡು ಮಳಿಗಿ ಹೊಡ್ಯಕ್ ಆಗಿಲ್ಲ. ಇದು ಮಾರ್ಕೆಟ್ ಹೋದ್ರೆ ಕೂಲಿಯವ್ರಿಗೆ ಆಗಲ್ಲ. ಇಷ್ಟೆಲ್ಲ ಗಿಡಕ್ಕೊಂದ್ 60-70 ಕಾಯಿ ಇದ್ರೂ ಒಂದು ಗಿಡಕ್ಕೊಂದು 15-16 ಹಿಂಗ್ ಕೊಳ್ತಾವ್ರಿ. ಎಲ್ಲಾ ಕೊಳತ್ ಸಸಿ ಬಂದೋಗ್ಯಾವ. ಇದ್ರೆ ನಾವು ಖುಷಿ ಇದ್ದಂಗ್ರಿ. ರೈತರು ಲಾಸ್ ಆದ್ರೆ ನಮ್ ಕೆಲ್ಸ ಇಲ್ಲಿ ಕೊಡ್ತಾರ್ರಿ. ಕೊಡಂಗಿಲ್ರಿ. ಅವ್ರು ಚೆನ್ನಾಗಿ ಬೆಳೆ ಎಲ್ಲಾ ಚಲೋ ಬೆಳೆದ್ರೆ ನಮಗೂ ಚಲೋ. ಅವ್ರಿಗೆ ಇಲ್ಲ ಅಂದ್ರೆ ನಮ್ಗೇನ್ ಬರ್ತದೆ. ಅಸ್ತವ್ಯಸ್ತ ಎಲ್ಲ ಈ ಭಾಗ ಎಲ್ಲಾ ರೈತರಿಗೆ ಹಂಗೆ ಆಗೈತ್ರಿ. ರೈತರಿಗೆ ಏನ್ ಹೇಳ್ಬೇಕ್ರಿ, ಈಗ ಹತ್ತಿ ಹಿಂಗಾದ್ರಿ ರೈತರು ಏನ್ ಮಾಡ್ಬೇಕು? ಕೂಲಿಯರು ಇಷ್ಟು ಜನ 30 ಜನ ಬಂದಿವಿ ಅಂದ್ರೆ ಒಂದು 2 ಕ್ವಿಂಟಲ್ ನಾವು. ಅವ್ರಿಗೆ ಲಾಸ್ ರೀ, ಕೂಲಿ ಕೊಡ್ಬೇಕು ಅವ್ರು. ಈ ಭಾಗದಾಗ ಮತ್ತೆ ಒಬ್ಬ ಶಾಸಕರಾಗ್ಲಿ, ಒಬ್ಬ ಮಿನಿಸ್ಟರ್ ಆಗ್ಲಿ, ಭತ್ತಕ್ಕಾದ್ರೂ ತ್ರಾಸ ಐತ್ರಿ ರೈತರಿಗೆ. ಎಲ್ಲಾ ಅನುಕೂಲ ಆದ್ರಿ. CM ತಾನು ತಲುಪಿಸಿದ್ರೆ ಒಳ್ಳೇದಾಗ್ತದ್ರಿ. ಏನೋ ನಷ್ಟ ಪರಿಹಾರ ಅಷ್ಟು ಇಷ್ಟು ಕೊಟ್ರ ರೈತ ಸ್ವಲ್ಪ ಬದುಕ್ತಾನ್ರಿ. ಇಲ್ಲಿ ಅಂದ್ರೆ ಸ್ವಲ್ಪ ತ್ರಾಸ ಆಯ್ತಿದ್ರಿ. ಮತ್ತೆ ಬೆಂಗಳೂರು ಪುಣೆ ನಾವು ಹೋಗ್ಬೇಕಾದ್ರೆ ದುಡಿಯಾಕ ಅಷ್ಟ್ ಕಷ್ಟ ಐತ್ರಿ ಈ ವರ್ಷ. ಮತ್ತೆ ನೋಡ್ರಿ ನೀವೇ ಕಾಣತಿರ್ಬೇಕ್ರಿ, ಸರ್ಕಾರಕ್ಕ ಮನವಿ ಮಾಡ್ಕೊಂತೀವಿ. ಆದ್ರೂ ರೈತರು ಬೆಳೆ ಹಿಂಗ ಮಳೆ ಬಂದು ಎಲ್ಲಾ ಲಾಸ್ ಮಾಡೈತ್ರಿ. ಈಗ ನಮ್ಗ ಸಿದ್ದರಾಮಯ್ಯ ಸಾಹೇಬ್ರು ತಿಂಗಳಿಗೆ 2000 ರೂಪಾಯಿ ಹಾಕ್ತಾರ್ರಿ. ಅದ್ರಂಗ ಸ್ವಲ್ಪ ರೈತರಿಗೆ ಸಹಾಯ ಮಾಡಿದ್ರೆ ಚಲೋ ಆಗುತ್ತೆ. ಸಿದ್ದರಾಮಯ್ಯ ಯಾಕಂದ್ರೆ ನಮ್ಗೆ ಇಲ್ಲಕ್ರ ಇಲ್ಲ, ರೈತರಿಗೆ ಸಹಾಯ ಮಾಡಿದ್ರೆ ಚಲೋ. ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾತಗ ಎಂತ ಹೊತ್ತು ಬಂತು. ಸಕಲ ಜೀವಿಗಳಿಗೆ ಅನ್ನ ಹಾಕುವ ಅನ್ನದಾತಗ ಎಂತ ಹೊತ್ತು ಬಂತು. ಮಳಿ ಹೋದರು ಕುತ್ತು, ಮಳಿ ಬಂದರು ತಪ್ಪಲಿಲ್ಲ ಮಗ ಆಪತ್ತು. ಅತಿವೃಷ್ಟಿ ಅನಾವೃಷ್ಟಿ ಆಗಿ ರೈತನು ಬೆಳೆದ ಬೆಳೆ ನೀರ ಪಾಲಾತು. ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತ ಬೆಳೆದ ಬೆಳೆ ನೀರ ಪಾಲಾತು.